ನಮಸ್ಕಾರ. ಒಂದು ಬ್ಯೂಟಿಫುಲ್ ಜರ್ನಿ, ಒಂದಲ್ಲ ಎರಡಲ್ಲ 29 ಸಂಚಿಕೆಗಳು. ಅಂದ್ರೆ ಇವತ್ತು 30ನೆಯ ಸಂಚಿಕೆ. ಎಷ್ಟೊಂದು ಮಾತುಗಳು, ಎಷ್ಟೆಲ್ಲ ಹೊಸ ವಿಚಾರಗಳು. ಲೆಕ್ಕ ಹಾಕ್ತಾ ಹೋದ್ರೆ ನಮ್ಮ ನಡುವೆ ಇಷ್ಟೊಂದು ಅಚೀವರ್ಸ್ ಇದ್ದಾರಾ, ಉದಯೋನ್ಮುಖ ಸ್ವಯಂ ಉದ್ಯೋಗಿಗಳಿದ್ದಾರಾ ಅಂತೆಲ್ಲ ನಾವು ನೀವು ಒಟ್ಟಾಗಿ ಹುಬ್ಬೇರಿಸಿದ್ದೀವಿ. ಇವತ್ತು ಈ ಎಲ್ಲ ಸಂಭ್ರಮದ ಗಳಿಗೆಗಳನ್ನ ಮೆಲುಕು ಹಾಕುವುದರ ಜೊತೆಗೆ ಇನ್ನೊಂದಷ್ಟು ಮುಖ್ಯವಾದ ಸಂಗತಿಗಳನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಇದ್ದೀವಿ. ಅದಕ್ಕೂ ಮೊದಲು ನಮ್ಮ ಕೋ ಹೋಸ್ಟ್ ಅವರನ್ನ ಇವತ್ತಿನ ಸಂಚಿಕೆಗೆ ವೆಲ್ಕಮ್ ಮಾಡ್ತೀನಿ. ಹೆಲೋ ಶ್ರೇಯಸ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೌಮ್ಯ. ಇವತ್ತಿನ ಎಪಿಸೋಡ್ ತುಂಬಾ ಸ್ಪೆಷಲ್ ಅಂತ ಹೇಳಿದ್ರಿ. ಸ್ಪೆಷಲ್ ಎಪಿಸೋಡ್ ಅನ್ನ ಇನ್ನಷ್ಟು ಸ್ಪೆಷಲ್ ಮಾಡೋದಕ್ಕೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳನ್ನ ಹುಡುಕೊಂಡು ಬರೋರು ನೀವು. ಇವತ್ತಿನ ಸಂಚಿಕೆ ಯಾಕೆ ಸ್ಪೆಷಲ್ ಆಗಿರ್ಬೋದು ಅಂತ ನೀವೇನಾದ್ರೂ ಯೋಚನೆ ಮಾಡಿದೀರಾ? 2-3 ಥರ ಅನಿಸ್ತು. ನಾನು ಗೆಸ್ ಮಾಡಿ ಜಸ್ಟ್ ಪಾಸ್ ಆಗೋದಕ್ಕಿಂತ ನೀವು ಹೇಳಿದ್ರೇ ಒಳ್ಳೇದು ಅನ್ನೋ ಪ್ರಾಮಾಣಿಕ ಅಭಿಪ್ರಾಯ ನಂದು. ಅದು ಸರಿನೇ ಅನ್ನಿ, ಆದ್ರೆ ನಾನ್ ಹೇಳೋದ್ರಿಂದ ಒಂದು ಸಮಸ್ಯೆ ಇದೆ. ನೀವೇ ರಿಯಲೈಸ್ ಮಾಡ್ಕೊಂಡ್ರೆ ತುಂಬಾನೇ ಅನುಕೂಲ ಆಗಿರೋದು. ಎನಿವೆ, ನಾನೇ ಹೇಳ್ತೀನಿ. ತೀರಾ ಗುಂಡ್ಗೆ ಹೊಡೆಯೋ ವಿಚಾರ ಅಲ್ವಲ್ಲ. ನೀವು ಬಿಲ್ಡ್ ಮಾಡಿರೋ ಸಿಚುವೇಶನ್ ನೋಡಿದ್ರೆ ಹಾಗೆ ಅನ್ಸುತ್ತೆ. ಹಾಗೇನೂ ಇಲ್ಲ, ಆದ್ರೆ ಅದೇ ತರ ಅನ್ಕೊಳ್ಳೋದಿದ್ರೆ ಅನ್ಕೊಳ್ಬಹುದು. ಹಾಗಿದ್ರೆ ಹೇಳಿ, ಏನ್ ಸಮಾಚಾರ? ನಮ್ಮ ಆಡಿಯನ್ಸ್ಗೆ ಮೊದಲೇ ಹಿಂಟ್ ಬಿಟ್ಕೊಟ್ಟಿದ್ದೀನಿ. ನೀವ್ ಇವಾಗ ಬಂದ್ರಲ್ಲ, ಸೊ ಈಗ ಹೇಳ್ತೀನಿ. ಇಲ್ಲಿಯವರೆಗೆ ಹೊಸ ಜೀವನ ರೂಪಿಸುವ 26 ಹಂತಗಳ ಬಗ್ಗೆ ಸವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ಹೇಳಿದ್ವಿ. ನೀವು ಕೂಡ ಎಲ್ಲೆಲ್ಲೋ ಓಡಾಡಿ ನೂರಾರು ಜನ ಸಾಧಕರನ್ನ ಮಾತಾಡ್ಸ್ಕೊಂಡ್ ಬಂದ್ರಿ. ತಮ್ಮ ಉದ್ಯೋಗದ ಜೊತೆಗೆ ಅವರು ಹೊಂದಿರುವ ಸಾಮಾಜಿಕ ಕಾಳಜಿಯನ್ನು, ಪರಿಸರದ ಬಗೆಗಿನ ಕಳಕಳಿಯನ್ನು, ಸುಸ್ಥಿರ ಜೀವನವನ್ನು ನಡೆಸುವುದಕ್ಕಾಗಿ ಅವರ ಚಿಂತನೆಯನ್ನು ನಮ್ಮ ಎಪಿಸೋಡ್ಗಳ ಮೂಲಕ ನಾವು ನಮ್ಮ ವೀಕ್ಷಕರಿಗೆ ಪರಿಚಯಿಸಿದ್ವಿ. ಹೌದು, ಇದರ ಇಂಪ್ಯಾಕ್ಟ್ ಚೆನ್ನಾಗಿದೆ ಅನ್ನೋದನ್ನ ನಮ್ಮ ವಿಡಿಯೋಗಳಿಗೆ ಬರ್ತಿರೋ ಲೈಕು ಕಮೆಂಟ್ಗಳೇ ಹೇಳ್ತವೆ. ಎಷ್ಟೋ ಜನ ನನ್ನ ವಾಟ್ಸಪ್ ನಂಬರ್ನ ಹುಡುಕಿ ಮೆಸೇಜ್ ಕೂಡ ಮಾಡಿದ್ದಾರೆ, ಅವರ ಖುಷಿಗಳನ್ನು ಕೂಡ ಹಂಚ್ಕೊಂಡಿದ್ದಾರೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವೇನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತಲ್ಲ. ನಾವು ಮಾಡಿದ ಕೆಲಸ ಜನರಿಗೆ ರೀಚ್ ಆಗಿದೆ, ಅದನ್ನು ಇಷ್ಟಪಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ಅದರ ಉಪಯೋಗ ಪಡ್ಕೊಂಡಿದ್ದಾರೆ. ಇದೇ ಅಲ್ವಾ ನಮ್ಮ ಖುಷಿ. ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ಅವ್ರು ಯಾವತ್ತೂ ಒಂದು ಮಾತು ಹೇಳ್ತಾ ಇರ್ತಾರೆ, ಖುಷಿಯನ್ನು ಹಂಚ್ಕೊಂಡಷ್ಟು ಖುಷಿ ಹೆಚ್ಚಾಗತ್ತಂತೆ. ಹಾಗಾಗಿ ಈ ವಿಷಯನ ನಿಮ್ಮ ಹತ್ರ ಹಂಚ್ಕೊಂಡೆ. ಸರಿಯಾಗಿದೆ. ನಿನ್ನೆ ನನಗೆ ಮುದ್ದೇಬಿಹಾಳದಿಂದ ಶಂಕರಪ್ಪ ಅನ್ನೋರು ಕಾಲ್ ಮಾಡಿದ್ರು. ಅವರ ಮಗ ಡಿಗ್ರಿ ಮುಗಿಸಿ 10 ಕಂಪನಿಗಳಿಗೆ ಜಾಬ್ ಅಪ್ಲಿಕೇಶನ್ ಹಾಕಿ ಎಲ್ಲೂ ಕೆಲಸ ಸಿಗದೆ ಮನೇಲೆ ಕೂತಿದ್ದಂತೆ. ಮ್ಯಾಪ್ ಆಫ್ ಮೇಯ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಕ್ಕಿ ನಮ್ಮ ವಿಡಿಯೋಗಳನ್ನ ನೋಡಿ ತಾನು ಸ್ವಂತ ಉದ್ಯೋಗ ಮಾಡ್ತೀನಿ ಅಂತ ಶುರು ಮಾಡಿದಾನಂತೆ. ಶಂಕರಪ್ಪ ಅವ್ರ ಮಾತಲ್ಲಿದ್ದ ಖುಷಿನ ವಿವರಿಸೋದಕ್ಕೂ ಸಾಧ್ಯನೇ ಇಲ್ಲ. ಸೇಮ್ ಥಿಂಗ್ ನಾನು ನೆನ್ಪು ಮಾಡ್ಕೊಳ್ಳೋದೇನು ಅಂತಂದ್ರೆ, ನನಗೂ ಒಬ್ರು ಮಂಡ್ಯದಿಂದ ಕಾಲ್ ಮಾಡಿದ್ರು. ನಾವು ಕಮ್ಯುನಿಟಿ ಗಾರ್ಡನಿಂಗ್ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ವಿ ಗೊತ್ತಾ. ಅದನ್ನ ರಾಕೇಶ್ ಅವ್ರು ನೋಡಿ ಇಂಥದ್ದೇ ಅವ್ರ ಜಮೀನಲ್ಲಿ ಮಾಡೋದಕ್ಕೆ ಎಲ್ಲ ರೂಪುರೇಷೆನ ರೂಪಿಸ್ಕೊಂಡಿದಾರಂತೆ. ಹಳ್ಳಿಗಳಿಂದ ಉದ್ಯೋಗದ ನಿಮಿತ್ತ ಬೆಂಗಳೂರಿಗೆ ಬರ್ತಾರಲ್ಲ, ಅವರಿಗೆ ಕೃಷಿ ಮಾಡಬೇಕು ಅನ್ನೋ ಸೆಳೆತ ಇದ್ದೇ ಇರುತ್ತೆ, ಆದರೆ ಅವಕಾಶಗಳಿರಲ್ಲ. ಅಂಥವ್ರನ್ನ ಹುಡುಕಿ ತಮ್ಮ ಜಮೀನಿನಲ್ಲಿ ಕೃಷಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋ ಉದ್ದೇಶ ಅವ್ರದ್ದು. ಅವ್ರ ಮಾತು ಕೇಳಿ ನಂಗೆ ತುಂಬಾನೇ ಖುಷಿ ಆಯ್ತು. ಖುಷಿ ಆಗ್ಲೇಬೇಕಲ್ವಾ ಮತ್ತೆ? ಹೇಳ್ತಾ ಹೋದ್ರೆ ಇಂತಹ ಸಕ್ಸಸ್ ಸ್ಟೋರಿಗಳು ಸಾಕಷ್ಟಿದಾವೆ. ಆದ್ರೆ ನಾವು ಒಂದು ಲಿಮಿಟೆಡ್ ಸಮಯಾವಕಾಶದಲ್ಲಿ ಕೆಲಸ ಮಾಡ್ತಿದೀವಲ್ವಾ. ಆಗ್ಲಿ, ಅದೇನೇ ಇದ್ರೂ ನೀವು ಇನ್ನೊಂದು ವಿಷಯ ಕೇಳಿಸ್ಕೊಳ್ಳೇಬೇಕು. ಏನ್ ಹೇಳಿ? ಶಿರಸಿಯಿಂದ ಒಬ್ರು ಹುಡುಗಿ ಕಾಲ್ ಮಾಡಿದ್ರು. ಅವ್ರ ಹೆಸರು ಸಿಂಧು ಹೆಗಡೆ ಅಂತ, ವೆಲ್ ಎಜುಕೇಟೆಡ್. ನಮ್ಮ ಎಪಿಸೋಡ್ಗಳನ್ನ ಖಾಯಮಾಗಿ ನೋಡ್ತಾರಂತೆ. ಲಾಸ್ಟ್ ಇಯರ್ ಇವ್ರು ಓದ್ ಮುಗ್ದಿದೆ. ಇನ್ನೇನು ಜಾಬ್ ಹುಡುಕ್ಬೇಕು ಅನ್ನೋವಾಗ ಕೋವಿಡ್-19 ಶುರು ಆಯಿತು. ಲಾಕ್ಡೌನು, ಕಾಸ್ಟ್ ಕಟ್ಟಿಂಗು ಹೀಗೆಲ್ಲ ಆಗಿರೋದಕ್ಕೆ ಎಷ್ಟೋ ಕಂಪ್ನಿಗಳು ಹೊಸ ಹೈರಿಂಗ್ ಬೇಡ ಅಂತ ಸುಮ್ಮನಾದವು. ಹೀಗಿದ್ದಾಗ ನಮ್ಮ ಎಪಿಸೋಡ್ಗಳು ಸಿಂಧು ಅವ್ರ ಕಣ್ಣಿಗೆ ಬಿದ್ದಿವೆ. ಅದರಿಂದ ಸ್ಫೂರ್ತಿಗೊಂಡು ಅವರು ತಮ್ಮ ಊರಿನಲ್ಲೇ ಒಂದು ಹೊಸ ಉದ್ಯೋಗನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಅಷ್ಟಕ್ಕೂ ಅವರು ಏನ್ ಓದಿದ್ರು, ಇವಾಗ ಏನ್ ಮಾಡ್ತಾರಂತೆ? ಹೇಳ್ತೀನಿ ಸೌಮ್ಯ. ಅವರು ಓದಿದ್ದು ಮೈಕ್ರೋಬಯಾಲಜಿ. ಯಾವುದಾದ್ರೂ ಸಂಶೋಧನೆಯ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದವರು ಇವಾಗ ತಮ್ಮ ಕೃಷಿ ಜಮೀನಿನಲ್ಲೇ ಇದ್ದು ಇತರ ಕೃಷಿಕರಿಗೂ ನೆರವಾಗೋ ಥರ ಒಂದು ಉದ್ದಿಮೆನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದಾರಂತೆ. ಕೃಷಿಕರಿಗೆ ಗೊಬ್ಬರ ಬೇಕು. ಈಗ ಮಾರುಕಟ್ಟೆಯಲ್ಲಿ ಸಿಗುವ ಗೊಬ್ಬರಗಳು ಸೂಕ್ತ ಸಾರವನ್ನ ಹೊಂದಿರಲ್ಲ. ಅದನ್ನ ಬಳಸಿದ್ರೂ ನಿರೀಕ್ಷಿತ ಇಳುವರಿನ ತಂದುಕೊಡೋದಿಲ್ಲ. ಇದೆಲ್ಲ ಹತ್ತಿರದಿಂದ ಗಮನಿಸಿದ ಅವರು ತಾವು ಕಲಿತ ವಿದ್ಯೆನ ಬಳಸ್ಕೊಂಡು ಮಣ್ಣಿನ ಪರೀಕ್ಷೆಯನ್ನ ಮಾಡಿ ಅದಕ್ಕೆ ಬೇಕಾದಂಥ ಕಸ್ಟಮೈಸ್ಡ್ ಗೊಬ್ಬರವನ್ನ ತಯಾರಿ ಮಾಡುವ ಯೋಚನೆಯಲ್ಲಿದ್ದಾರೆ. ಪ್ರಾಯೋಗಿಕ ಹಂತದಲ್ಲಿರುವಂಥ ಇದು ಯಶಸ್ವಿಯಾದರೆ ಉದ್ದಿಮೆಯಾಗಿ ಬೆಳೆಸುವ ಆಲೋಚನೆ ಅವರದ್ದು. ಇದೇನಾದರೂ ಸಕ್ಸಸ್ ಆದರೆ ಸ್ಥಳೀಯರಿಗೂ ಕೂಡ ಉದ್ಯೋಗದ ಅವಕಾಶ ಸೃಷ್ಟಿಯಾಗುತ್ತೆ, ಹಾಗೆ ಇವ್ರ ಕನಸು ಕೂಡ ಈಡೇರುತ್ತೆ ಅಲ್ವಾ ಸೌಮ್ಯ? ಇಷ್ಟಲ್ದೆ ನಮ್ಮ ಹಿರಿಯರು ಸುಮ್ಮನೆ ಹೇಳ್ತಾರಾ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ? ಎನಿವೆ, ಅವರ ಪ್ರಯತ್ನಕ್ಕೆ ಎಲ್ಲಾ ಯಶಸ್ಸು ಸಿಗ್ಲಿ ಅಂತ ನಾವು ಹಾರೈಸ್ತಾ
ಮುಂದಿನ ವಿಷಯದ ಕಡೆಗೆ ಹೋಗೋಣವಾ? ಪ್ರಿಯ ವೀಕ್ಷಕರೇ, ಹೊಸ ಜೀವನ ರೂಪಿಸ್ಕೊಳ್ಳುವಂಥ 26 ಹಂತದ ಚಾಲೆಂಜನ್ನು ನೀವೆಲ್ಲ ಸ್ವೀಕರಿಸಿದ್ದೀರಾ ಅಲ್ವಾ? ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ನೀವು ಭೇಟಿ ನೀಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವೆಬ್ಸೈಟ್ಗೂ ಕೂಡ ಭೇಟಿ ನೀಡಿ. ಅಲ್ಲಿ ನಿಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ. ಅಲ್ಲಿ ನಾವು ಕೇಳುವಂಥ ಪ್ರಶ್ನೆಗೆ ಉತ್ತರಿಸಿ ಬಹುಮಾನವನ್ನು ಗೆಲ್ಲಿ. ಕರೆಕ್ಟಾಗಿ ಹೇಳಿದ ಸೌಮ್ಯ? ಪಕ್ಕ. ಅಂದ್ಹಾಗೆ ಇಷ್ಟು ದಿನಗಳ ಕಾಲ ನಾವು ನೂರಾರು ಸಾಧಕರನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ಟಿದ್ವಿ. ಇವತ್ತು ಈ ಸಾಧಕರನ್ನ ನೋಡಿ ತಾವು ಕೂಡ ಸಾಧನೆಯ ಹಾದಿಯಲ್ಲಿ ಹೆಜ್ಜೆ ಹಾಕಲು ಶುರು ಮಾಡಿದವರ ಬಗ್ಗೆ ನಾವಿವತ್ತು ಮಾತಾಡೋದಕ್ಕೆ ಶುರು ಮಾಡಿದೀವಿ. ನನಗೆ ಓಬಳಿರಾಜ್ ಅವ್ರ ಕತೆ ಕೂಡ ನೆನಪಿಗೆ ಬಂತು. ತಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಂತಹ ಕೈಮಗ್ಗದ ಕಸಬನ್ನ ಮುಂದುವರ್ಸ್ಕೊಂಡು ಬಂದವರು. ತಾನು ತನ್ನ ಕುಲ ಕಸಬನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ತಮ್ಮ ನೇಗೆ ವೃತ್ತಿನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ವಾವ್! ಇವ್ರ ಬಗ್ಗೆ ನಿಮ್ಮ ಬತ್ತಳಿಕೆಯಲ್ಲಿರುವ ವಿಡಿಯೋವನ್ನ ನಮ್ಮ ವೀಕ್ಷಕರಿಗಾಗಿ ತೋರಿಸ್ತೀರಾ? ಬನ್ನಿ, ತಡ ಯಾಕೆ, ಅವ್ರ ವಿಡಿಯೋ ನೋಡ್ಕೊಂಡ್ ಬರೋಣ. ನಾನು ಹುಟ್ಟಿ ಬೆಳೆದಾಗಿಂದ ಇದೇ ಉದ್ಯಮದಲ್ಲಿ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಇದೇ ಕೆಲಸ ಮಾಡ್ತಾಯಿದ್ರು. ಸೊ ನನಗೆ ಇದು ಏನು ಹೇಳ್ತಾರೆ, ನನ್ನ ನರನಾಡಿಯಲ್ಲೆಲ್ಲ ಇದೇ ಇರುತ್ತೆ. ಮತ್ತು ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತು. ಸೊ ನನಗೆ ಇನ್ನೊಬ್ರು ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನನ್ನ ಸ್ವಂತ ಅಂತ ಇರುತ್ತಲ್ಲ, ಸೊ ನನಗೆ ಸಂತೋಷ ಜಾಸ್ತಿ ಇದೆ ಇದರಲ್ಲಿ. ನನ್ನ ಹೆಸರು ಓಬಳಿರಾಜ್. ಇದು ನನ್ನ ಕೈಮಗ್ಗದ ಮನೆ. ಇದು ಬಂದ್ಬಿಟ್ಟು ನಮ್ಮ ಪೂರ್ವಿಕರದ್ದು, ಲೈಕ್ ನಮ್ಮ ತಾತ ಮುತ್ತಾತ ಎಲ್ಲರೂ ಇದೇ ಇದರಲ್ಲಿ ಇದ್ದಿದ್ದು ಕಾಯಕದಲ್ಲಿ. ಪ್ರೋಸೆಸ್ ಬಗ್ಗೆ ಸಿಂಪಲಾಗಿ ಹೇಳೋದಾದರೆ, ಫಸ್ಟ್ ನಾವು ರಾ ಮೆಟೀರಿಯಲ್ಸ್ನ ಮಾರ್ಕೆಟಿಂದ ತೊಗೊಬರ್ತೀವಿ. ಇದನ್ನು ಡೈಯಿಂಗ್ ಮಾಡಿಸಿ ಕಲರ್ ಮಾಡಿಸಿ ತೊಗೊಂಡ್ಬಂದು ಅದನ್ನು ವೈಡಿಂಗ್ ಅಂತ ಒಂದು ಮಿಷಿನಲ್ಲಿ ವೈಡಿಂಗ್ ಮಾಡಿ ಅದು ಬಾಬಿನಾಗಿ ಕನ್ವರ್ಟ್ ಆಗುತ್ತೆ. ಬಾಬಿನಿಂದ ಕಣಿಕೆಗಳನ್ನ ಸುತ್ತೀವಿ, ಲೈಕ್ ಚರಕನಲ್ಲಿ ಸ್ಪಿನ್ನಿಂಗ್ ಇದರಿಂದ ಮಾಡಿ ಆ ಕಣಿಕೆಯಿಂದ ನಾವು ನೆಕ್ಸ್ಟು ಲಾಸ್ಟ್ ಫೈನಲ್ ಸ್ಟೇಜ್ ಬಂದುಬಿಟ್ಟು ಮಗ್ಗದಲ್ಲಿ ಆ ಕಣಿಕೆ ಯೂಸ್ ಮಾಡಿಕೊಂಡು ಸೀರೆ ವಾರ್ಪ್ ಜೊತೆ ಕಂಬೈನ್ ಮಾಡ್ತೀವಿ. ಅದನ್ನು ಲಾಸ್ಟ್ಲಿ ಸೀರೆ ಪ್ರೊಡ್ಯೂಸ್ ಆಗುತ್ತೆ. ಯಾರೇ ಒಬ್ಬರು ಬಂದು ನಾನು ಕಲಿತು ನಾನು ಮಾಡ್ತೀನಿ ಅಂದರೆ ಲೈಕ್ ಬೇಗ ಆಗೋದಿಲ್ಲ. ಇದು ಕಲಿಯೋದಕ್ಕೇ ಪ್ರೋಸೆಸ್ಸೇ ಲೈಕ್ 2 years ಮೇಲೆ ತೊಗೊಳುತ್ತೆ ಕಂಪ್ಲೀಟಾಗಿ. ಇವಾಗ ನನಗೆ ಎಂಟೈರ್ ಮಗ್ಗದ ಬಗ್ಗೆ ನಾನು ಪ್ರಾಪರ್ ಇವಾಗ ಕೈಮಗ್ಗದಲ್ಲಿ ಕೆಲಸ ಮಾಡ್ತೀನಿ ಅಂತಾದರೆ, ಬಟ್ ಒಂದು ಸರಿ ಅವ್ರು ಮಾಡಿಕೊಂಡ್ರೆ ಇದು ಒಂದು ವಿಷನ್ ಇರುತ್ತಲ್ಲ ಅದೆಲ್ಲ ಚೇಂಜ್ ಆಗುತ್ತೆ. ಲೈಕ್ ಯಾಕಂದರೆ ಇದರಲ್ಲಿ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿ ಇದು ಮಾಡಬೇಕಾಗುತ್ತಲ್ಲ. ಇದು ಬಂದ್ಬಿಟ್ಟು ಪ್ಯೂರ್ಲಿ ಬೇಸ್ಡ್ ಆನ್ ಸ್ಕಿಲ್. ನಮ್ಮ ಹತ್ರ ಸಿಗೋ ಡಿಸೈನ್ಸು ಅವರು ಅದರಲ್ಲಿ ಮಾಡೋದಕ್ಕಾಗೋದಿಲ್ಲ. ಇದು ಮತ್ತು ಕ್ವಾಲಿಟಿ ಬರುತ್ತಲ್ಲ, ಕ್ವಾಲಿಟಿನಲ್ಲಿ ನಮ್ಮದು ಕಾಂಪ್ರಮೈಸೇ ಆಗೋದಿಲ್ಲ. ನಮ್ಮನ್ನು ಗುರುತಿಸ್ತಾರೆ ಇವಾಗ ಲೈಕ್ ಈ ಏರಿಯಾನಲ್ಲಿದ್ದಾಗ ನಮ್ಮ ಬಗ್ಗೆ ಯಾರಿಗೂ ಏನಷ್ಟು ಗೊತ್ತಿಲ್ಲ. ಲೈಕ್ ಇವಾಗ ನಮ್ಮದೇ ಓನ್ ಇದು ಬಿಸ್ನೆಸ್ ಇದೆ. ಸೊ ಒಂದು ಸಮಾಜದಲ್ಲಿ ಒಂದು ಮರ್ಯಾದೆ ಅನ್ನೋದು ಸಿಕ್ಕಿದೆ ಅಲ್ಲ. ಅದ್ಭುತ! ಇವರ ಈ ನಿಲುವು ಎಷ್ಟೋ ಜನಕ್ಕೆ ನಿಜವಾಗ್ಲೂ ಮಾದರಿಯಾಗಬಲ್ಲದು. ಹೌದು ಸೌಮ್ಯ, ಕಾಲಚಕ್ರ ತಿರುಗತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಈ ಚಕ್ರ ತಿರುಗಿಸಿ ಬದುಕು ನೇಯುವವರ ಬದುಕು ಕೂಡ ಹಸನಾಗ್ಲಿ ಅಂತ ಹಾರೈಸೋಣ. ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ. ಆಯ್ತು, ಹೋಗೋಣ. ಹೇಳಿ, ಯಾರನ್ನ ಪರಿಚಯಿಸ್ತಾ ಇದ್ದೀರಾ? ನಾನು ದಸರಾಗೆ ಅಂತ ಮೈಸೂರಿಗೆ ಹೋಗಿದ್ನಲ್ಲ, ಅಲ್ಲಿ ಪೂಜನ್ ಅವ್ರನ್ನ ಭೇಟಿ ಮಾಡಿದ್ದೆ. ಹೌದಾ? ನಾನು ಅವ್ರ ಬಗ್ಗೆ ಈ ಹಿಂದೆ ಕೇಳಿದ ನೆನಪು. ಅವರು ಬಾಕ್ಸಿಂಗ್ ಮಾಡ್ತಾರಲ್ವಾ? ವಾವ್, ನಿಮ್ಮ ನೆನಪಿನ ಶಕ್ತಿ ಚೆನ್ನಾಗಿದೆಯಲ್ರಿ. ಬರೀ ಬಾಕ್ಸಿಂಗ್ ಮಾಡೋದಲ್ಲ, ಬಾಕ್ಸಿಂಗ್ ಜೊತೆಗೆ ಸಮರ ಕಲೆಗಳನ್ನು ಕಲಿಸೋದಕ್ಕೆ ತಮ್ಮ ಪತಿ ಜೊತೆ ಸೇರಿ ಒಂದು ಶಾಲೆನ ಕೂಡ ಓಪನ್ ಮಾಡಿದ್ದಾರೆ. ನಾನು ಹೀಗೆ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ, ನಮ್ಮ ವೀಕ್ಷಕರಿಗೂ ಗೊತ್ತಾಗಬೇಕಲ್ವಾ? ಬನ್ನಿ ವಿಡಿಯೋ ಪ್ಲೇ ಮಾಡಿ. ಎಲ್ಲರೂ ಫೈಟ್ ಮಾಡಬೇಕು, ಬಟ್ ನನಗೆ ಯಾರೂ ಆಪೋನೆನ್ಸ್ ಇರ್ತಿರ್ಲಿಲ್ಲ. ಬಿಕಾಸ್ ಒಬ್ಬಳೇ ಇದ್ದಿದ್ದರಿಂದ ನಮ್ಮ ಸರು ಹಿಂದೆ ಮುಂದೆ ನೋಡಿದ್ರೆ ಹುಡುಗರ ಜೊತೆ ಫೈಟ್ ಮಾಡೋಕ್ಕೆ ಬಿಡ್ತಿದ್ರು. ಬಟ್ ನನಗೆ ತುಂಬ ನರ್ವಸ್ ಆಗ್ತಿತ್ತು. 3 months ಕೂಡ ಅಳ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಬಟ್ 3rd month ಬರೀ 3 months ಹೊಡಿಸ್ಕೊಳ್ಳೋದೇ ಆಯಿತು. ಇಲ್ಲ, ಹೊಡಿಲೇಬೇಕು ಅಂತ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ಆವಾಗ ಫೈಟ್ ಮಾಡೋಕ್ಕೆ. ನನ್ನ ಹೆಸರು ಪೂಜಾ ಹರ್ಷ, CEO ಆಫ್ ASD ಫೈಟ್ ಕ್ಲಬ್. ಈ ಒಂದು ಮಾರ್ಷಲ್ ಆರ್ಟ್ಸ್ಗೆ ನನಗೆ ಏನು ಹೇಳೋದು, ಸೋ ದ ಸೀಡ್ಸ್ ಅಂತ ಹೇಳ್ತಾರಲ್ಲ, ಇಟ್ ವಾಸ್ ಮೈ ಫಾದರ್. ಐ ಗ್ರೂ ಅಪ್ ವಾಚಿಂಗ್ ಜಾಕಿ ಚನ್ ಮತ್ತು ಬ್ರೂಸ್ ಲೀ ಇವ್ರದ್ದು ಮೂವೀಸ್ ನೋಡೇ ನಾನು ಬೆಳೆದಿದ್ದು. ಐ ಡೋಂಟ್ ರಿಮೆಂಬರ್ ವಾಚಿಂಗ್ ಸಮ್ ಅದರ್ ಮೂವೀಸ್. ಐ ಸ್ಟಾರ್ಟೆಡ್ ಇಟ್ ಆಸ್ ಅ ಸ್ಟೂಡೆಂಟ್ ಫಸ್ಟ್, ಆಮೇಲೆ ಫೈಟರ್ ಆದೆ, ಆಮೇಲೆ ಐ ಬಿಕಮ್ ಅ ಕೋಚ್. ಕೋಚ್ ಆದ ನಂತರ ರೆಫ್ರಿ ಆದಮೇಲೆ ಐ ಓಪನ್ ಮೈ ಓನ್ ಅಕಾಡೆಮಿ. 1.5 years ಬ್ಯಾಕ್ ವಿ ಓಪನ್ ಅನದರ್ ಕ್ಲಬ್. ಈಗ 2 clubs ಇದೆ. ಆ್ಯಂಡ್ ಐ ಟ್ರೈನ್ ಇನ್ 16 schools in Mysore and Bangalore. This is how one part of the ಇದರಲ್ಲಿ you can continue ಅಥವಾ make your career this way. Any fighters
ನನ್ನ ಮಾರ್ಷಲ್ ಆರ್ಟ್ಸ್ ಫೀಲ್ಡಲ್ಲಿ ಫೈಟ್ ಮಾಡಬೇಕು, ಒಳ್ಳೆ ಫೈಟರ್ ಆಗಬೇಕು, ಚಾಂಪಿಯನ್ ಆಗಬೇಕು ಅಂತ ಅನ್ನೋರಿಗೆ ಮೇನ್ ಆಗಿ ಡೆಡಿಕೇಶನ್ ಇರಬೇಕು. ದಟ್ ಇಸ್ ದ ಮೇನ್ ಥಿಂಗ್. ಟ್ಯಾಲೆಂಟ್ ಅನ್ನೋದಕ್ಕಿಂತ ಹಾರ್ಡ್ ವರ್ಕ್ ಐ ಥಿಂಕ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ತೀನಿ. ಎಲ್ಲ ಹೆಣ್ಮಕ್ಳಿಗೂ ಇಂಡಿಪೆಂಡೆಂಟ್ ಆಗಬೇಕು ಅನ್ನೋದು ಒಂದು ಎಲ್ರಿಗೂ ಇದೆ, ಎಲ್ಲ ಹುಡುಗಿರಿಗೂ ಅವ್ರ ಆಸೆ ಇದೆ. ಬಟ್ ಜಸ್ಟ್ ಬೈ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದ್ರಿಂದ ಒಂದು ವುಮೆನ್ ಇಂಡಿಪೆಂಡೆಂಟ್ ಅಂತ ಅನ್ನೋದು ಐ ಸೇ ಇಟ್ಸ್ ರಾಂಗ್. ಫಿಸಿಕಲಿ ಅಂದರೆ ಎಲ್ಲ ಥರನೂ ಫಿನಾನ್ಷಿಯಲಿನೂ ಇಂಡಿಪೆಂಡೆಂಟ್ ಆಗಿರಬೇಕು. ಶಿ ಹ್ಯಾಸ್ ಟು ಬಿ ಸ್ಟ್ರಾಂಗ್ ಎಮೋಷ್ನಲಿ ಆ್ಯಂಡ್ ಮೇನ್ ಆಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕಾಗಬೇಕು. ಎಷ್ಟು ಸಖತ್ತಲ್ವಾ? ನಮ್ಮ ಪ್ಯಾಷನ್ ಏನಿದೆಯೋ ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿಯೂ ಉತ್ತಮವಾದನ್ನ ಸಾಧಿಸಬಹುದು ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇರೆ ಬೇಡ ಅಲ್ವಾ? ಹೌದು ಸೌಮ್ಯ, ಒಂದಿಷ್ಟು ತಾಳ್ಮೆ, ಸಹನೆ, ಪ್ರತಿಭೆ ಜೊತೆ ಇದ್ಬಿಟ್ರೆ ಪವಾಡನೇ ಸೃಷ್ಟಿ ಮಾಡ್ಬೋದು. ಸಖತ್ತಾಗಿರೋ ತಿಂಡಿ ಸಿಗೋ ಯಾವ್ದಾದ್ರು ಒಳ್ಳೆ ಪ್ಲೇಸ್ ಇದ್ರೆ ಹೇಳ್ತೀರಾ? ಬೆಂಗಳೂರಲ್ಲಿ ಒಳ್ಳೊಳ್ಳೆ ತಿಂಡಿ ಸಿಗೋ ಜಾಗಕ್ಕೆ ಬರ ಇದೆಯಾ, ಬಟ್ ಯಾವ್ದು ಹೇಳಿ ಅಂತ ಗೊತ್ತಾಗ್ತಿಲ್ಲ. ಯಾವ್ದಾದ್ರು ಯೂನಿಕ್ ಆಗಿರೋ ಸ್ಪಾಟ್ ಬಗ್ಗೆ ಹೇಳಿ. ಹಾಗಿದ್ರೆ ನಿಮಗೆ ರಾಜು ಅವರ ಫುಲ್ ಟೇಸ್ಟ್ ಝೀರೋ ವೇಸ್ಟ್ ಶಾಪೇ ಸರಿ. ಹೌದಾ? ಏನಲ್ಲಿನ ವಿಶೇಷ? ಅದನ್ನ ನಾನು ಯಾಕೆ ಹೇಳಿ, ನೀವೇ ಈ ವಿಡಿಯೋ ನೋಡ್ಕೊಂಡು ಬನ್ನಿ. ನಮಸ್ಕಾರ, ನಾನು ವೇಸ್ಟ್ ರಾಜ ಫ್ರಮ್ ಈಟ್ ರಾಜ. ನಮ್ಮಮ್ಮ ನೀ ಕಸವೆ ಮಹಾಲಕ್ಷ್ಮಿ ಕಣಮ್ಮ. ನಮ್ಮ ಅಂಗಡಿನಲ್ಲಿ ನಾವು ಜ್ಯೂಸಸ್ ಏನು ಮಾರೋದಿಲ್ಲ, ಬಟ್ ಕೆಲವು ಅನುಭವಗಳನ್ನ ಮಾರ್ತಿದ್ದೀವಿ. ಲೈಕ್ ಝೀರೋ ವೇಸ್ಟ್ ಇರಬಹುದು, ಅಥವಾ ಹಣ್ಣಿನಲ್ಲೇ ಜ್ಯೂಸ್ ಕುಡಿಯುವಂಥ ಒಂದು ಅನುಭವ ಇರಬಹುದು. ಒಂದೊಂದು ಗ್ಲಾಸ್ಗೆ 250 ml ನೀರು ಖರ್ಚಾಗುತ್ತೆ. ಸೊ ಅಂದರೆ ಒಂದು ದಿನಕ್ಕೆ ಆಲ್ಮೋಸ್ಟ್ 600 to 700 ಲೀಟರ್ ನೀರು ಬರೀ ತೊಳೆಯೋದಕ್ಕೇನೆ ವೇಸ್ಟ್ ಮಾಡ್ತಾ ಇದ್ದೀವಿ. ಸೊ ನೀರು ಉಳಿತಾಯ ಮಾಡಬಹುದು. ಹೇಗೆ ಅಂತಂದರೆ, ನಾವು ಈ ಥರ ಒಂದು ಫ್ರೂಟ್ ಏನು ಸಿಗುತ್ತೆ, ಈ ಥರ ಒಂದು ಹಣ್ಣನ್ನು ತೊಗೊಂಡು ಹಣ್ಣನ್ನು ಕಟ್ ಮಾಡಿ ಆ ಹಣ್ಣಲ್ಲೇ ಜ್ಯೂಸ್ ಮಾಡಿ ಅದರಲ್ಲೇ ಸರ್ವ್ ಮಾಡೋದ್ರಿಂದ ಗ್ಲಾಸ್ನ ಅವಶ್ಯಕತೆ ಇರೋದಿಲ್ಲ, ಗ್ಲಾಸ್ ತೊಳೆಯೋ ಅವಶ್ಯಕತೆ ಇರೋದಿಲ್ಲ. ಸಿಂಗಲ್ ಯೂಸ್ ಡಿಸ್ಪೋಸಬಲ್ ಅಂತೂ ಇಲ್ವೇ ಇಲ್ಲ. ಎಲ್ಲದಕ್ಕೂ ಆಲ್ಟರ್ನೇಟಿವ್ಸ್ ನಾವೇ ಕಂಡುಹಿಡ್ಕೊಂಡಿದ್ದೀವಿ. ಸ್ಟೀಲ್ ಸ್ಟ್ರಾ ಇದೆ ನಮ್ಮ ಹತ್ರ, ಬ್ಯಾಂಬೂ ಸ್ಟ್ರಾ ಇದೆ, ಲೀಫ್ ಸ್ಟ್ರಾ ಇದೆ. ಆಮೇಲೆ ನಾವು ಪಾರ್ಸಲ್ ಕೊಡೋದೇ ಇಲ್ಲ, ಇವಾಗ ಜನ ಇಲ್ಲೇ ಬಂದು ಕುಡ್ಕೊಂಡು ಹೋಗ್ತಾರೆ. ಯಾವ್ದ್ಯಾವುದು ಸಿಟ್ರಸ್ ಬೇಸ್ ಇರುತ್ತೆ, ಲೈಕ್ ಮೂಸಂಬಿ, ಆರೆಂಜು, ಕಿತ್ಲೆ ಹಣ್ಣು ಇಂಥದ್ದೆಲ್ಲ ಇರುತ್ತಲ್ಲ, ಇದನ್ನೆಲ್ಲ ಸೆಪರೇಟ್ ಆಗಿ ಇಟ್ಕೊಂಡು ಇದರಿಂದ ನಾವು ಬಯೋ ಎನ್ಸೈಮ್ಸ್, ಜೈವಿಕ ಕಿಣ್ವಗಳನ್ನ ಮಾಡ್ತಾ ಇದ್ದೀವಿ. ಅದರಿಂದ ಫ್ಲೋರ್ ಕ್ಲೀನರು, ಟಾಯ್ಲೆಟ್ ಕ್ಲೀನರು, ಬಟ್ಟೆ ಒಗೆಯುವಂಥ ಲಿಕ್ವಿಡ್, ಪ್ರತಿಯೊಂದು ಅದರಿಂದನೇ ಉತ್ಪಾದನೆ ಮಾಡ್ತಾ ಇದ್ದೀವಿ. ಪೇಷನ್ಸ್ ಬೇಕು ಇದೆಲ್ಲ ಮಾಡೋದಕ್ಕೆ, ಯಾವುದೂ ಚುಟ್ಕಿ ತಕ್ಷಣ ಆಗೋದಿಲ್ಲ. ಆಮೇಲೆ ಎಲ್ರಿಗೂ ಮೋಸ್ಟ್ ಇಂಪಾರ್ಟೆಂಟು, ನಾನು ಕಸರಹಿತವಾಗಿ ಇರಬೇಕು ಅನ್ನೋ ಒಂದು ಮನೋಭಾವ ಬಂದರೆ ಯಾವ ಅಂಗಡಿ, ಯಾವುದೇ ಎಸ್ಟಾಬ್ಲಿಷ್ಮೆಂಟ್ ಆಗಿ, ಜ್ಯೂಸ್ ಅಂಗಡಿ ಮಾತ್ರ ಅಲ್ಲ, ದೇ ಕ್ಯಾನ್ ಬಿ ಝೀರೋ ವೇಸ್ಟ್. ವಾವ್, ಎಷ್ಟು ಅದ್ಭುತವಾದ ಐಡಿಯಾ ಅಲ್ವಾ ಇದು! ಜನರಿಗೆ ಬೇಕಾದ ರುಚಿಯಾದ ಅಡುಗೆಯನ್ನು ಕೊಡೋದ್ರ ಜೊತೆಗೆ ಪರಿಸರಕ್ಕೆ ಬೇಡವಾದ ವೇಸ್ಟ್ ಅನ್ನು ಮ್ಯಾನೇಜ್ ಮಾಡುವ ಇವರ ಕ್ರಿಯೇಟಿವ್ ಇನಿಷಿಯೇಟಿವ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾವುದೇ ಸಿದ್ಧ ಮಾದರಿಯ ಹಿಂದೆ ಹೋಗದೆ ಇವ್ರದೇ ಆದಂತಹ ಸ್ವಂತ ಐಡಿಯಾ ಇಟ್ಕೊಂಡು ಸಕ್ಸಸ್ ಪಡೆದ ರೀತಿ ನಮ್ಮ ವೀಕ್ಷಕರಿಗೆ ಸ್ಫೂರ್ತಿ ಆಗಲಿ ಅಂತ ಬಯಸ್ತೀನಿ. ಅಂದ್ಹಾಗೆ ಇವತ್ತು ನಾವು ತಿಳ್ಕೋಬೇಕಾದ ವಿಷಯ ಮತ್ತೇನಿದೆ? ಝೀರೋ ವೇಸ್ಟಿಂದ ಹೀರೋ ಆಗೋರ ಬಗ್ಗೆ ತಿಳ್ಕೊಂಡ್ವಿ. ಈಗ ಇಲ್ಲೊಬ್ರು ಲೇಡಿ ಇದ್ದಾರೆ. ಇವರು ಕಾಡು ಬೆಳೆಸಿ ಪರಿಸರ ಕಾಳಜಿ ಮೆರೆದವರು. ತಮಗೆ ಸಿಕ್ಕ ಖಾಲಿ ಜಾಗದಲ್ಲಿ ರೆಸಾರ್ಟ್ನ ಕಟ್ಟಿ ದೊಡ್ಡ ಅರಣ್ಯವನ್ನ ಬೆಳೆಸಿದ ಕೀರ್ತಿ ಇವ್ರದ್ದು. ಹೌದಾ? ಎಲ್ಲಿದೆ ಇವ್ರು ಬೆಳೆಸಿರೋ ಕಾಡು? ಎಲ್ಲರೂ ಕಾಡು ಕಡಿದು ಮನೆ ಕಟ್ಟೋದು, ರೆಸಾರ್ಟ್ ಮಾಡೋದಂತ ಯೋಚನೆ ಮಾಡ್ತಿದ್ರೆ ಇವರು ಕಾಡು ಬೆಳೆಸ್ತೀನಿ ಅಂತ ಯೋಚನೆ ಮಾಡಿರೋ ರೀತಿನೇ ಕೇಳೋದಕ್ಕೆ ಖುಷಿ ಆಗ್ತಿದೆ. ಖಂಡಿತ ಅವ್ರ ವಿಡಿಯೋನ ತೋರಿಸ್ತೀನಿ. ಈಗ ಅವ್ರ ಮಾತುಗಳನ್ನ, ಅವ್ರ ಕಾಳಜಿನ ನೋಡಿದ್ರೆ ನಿಮಗೆ ಖುಷಿ ಆಗುತ್ತೆ. It was a completely empty piece of land. It had close to six trees, you know, like that's all was there in the property. When you come here, you feel, you know, the place is special because just the way it is made. I'm 12 years old now. It's approximately 16.5 acres, and we have 300 species of plants, and we have about 65 species of birds as well. So, you know, like that way it's an extremely eco-friendly resort. ಅಂದರೆ ಎಲ್ಲ ಥರ ಮರಗಳಿದೆ, ಮೇಯ್ನ್ಲಿ ಫ್ರೂಟ್ಸ್ ಇದೆ. ಆ ಸೀಸನಲ್ಲಿ ಬರೋ ಫ್ರೂಟ್ಸ್ಗಳಿದೆ. ಎಕ್ಸಾಂಪಲ್ ಚಿಕ್ಕು, ಸ್ಟಾರ್ ಫ್ರೂಟ್, ಜಾಕ್ ಫ್ರೂಟ್, ಆ ಥರ ಎಲ್ಲ ಥರ, ಮಲ್ಬರಿ ಇದೆ,
ಸ್ಯಾಂಡ್ಲ್ವುಡ್ ಟ್ರೀಸ್ ಇದೆ. And you can see it's in front of Kaveri as well. So it's a extremely beautiful place to have the resort built at. ಅಂಡರ್ ದಿ ಬಾಡಿ ವೈಟ್ ಕಲರ್, ಟಾಪ್ ಆಫ್ ದಿ ಬಾಡಿ ಇಟ್ಸ್ ಬ್ಲ್ಯಾಕ್. ಅದರಲ್ಲಿ ಇನ್ನೊಂದು ಓರಿಯೆಂಟಲ್ ಮಾಪ್ ರಾಬಿನ್ ಅಂತ ಬರ್ತದೆ, ಅದು ಸಿಮಿಲರ್ ಇರ್ತದೆ. ಅದರಲ್ಲಿ ಏನಂದರೆ ಮೇಲೆ ಬ್ಲ್ಯಾಕ್ ವೈಟ್ ಇರ್ತದೆ, ಕೆಳಗೆ ಬ್ಲ್ಯಾಕ್. ಇದರದ್ದು ಬಾಲ ಯಾವಾಗಲೂ ಹಿಂಗೆ ಶೇಕ್ ಆಗ್ತಾ ಇರ್ತದೆ. You have to have and entire plan in place. It will take you close to 3 years at least to build a place up like this. You have to see around. It's a very calm, place to an extent. It's not a place where you have, like a lot of things, around you. You just have, birds and the trees and things like that around. It's a very peaceful place, if you ask me. I think you really can't get these days in a place where you can just be, like by yourself, for a while. I think that's really special about this resort. ಗ್ರೇಟ್ ಅಲ್ವಾ? ಇಂಥ ಒಂದೊಳ್ಳೆ ಸ್ಟೋರಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ ನಿಮಗೆ. ಅಂದಹಾಗೆ ಇವತ್ತು ಇಷ್ಟೊಂದು ಕತೆಗಳನ್ನು ಕೇಳಿದ್ವಿ, ಅವರ ಸಕ್ಸಸ್ಗಳನ್ನು ಕಂಡ್ವಿ. ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ನಾವು ಏನಾದರೂ ಮಾಡಬೇಕು ಅನ್ನೋ ಸ್ಫೂರ್ತಿ ಅಂತೂ ನಮ್ಮ ವೀಕ್ಷಕರಲ್ಲಿ ಖಂಡಿತ ಮೂಡಿರುತ್ತೆ. ಎಷ್ಟೇ ಕಷ್ಟ ಬಂದರೂ ಅದನ್ನು ಎದುರಿಸಿ ಮುನ್ನುಗ್ಗಬೇಕು. ಹೊಸತನದೊಂದಿಗೆ ಜನರ ಮುಂದೆ ಹೋದರೆ ಖಂಡಿತವಾಗಿಯೂ ಅವರು ಅದನ್ನು ಒಪ್ಕೊಳ್ತಾರೆ. ಇಂತಹ ಆಲೋಚನೆಗಳು ಮೊಳೆತು ಹೊಸ ಜೀವನ ರೂಪಿಸ್ಕೊಳ್ಳೋದಕ್ಕೆ ಮ್ಯಾಪ್ ಆಫ್ ಮಿಯ ಸಂಚಿಕೆಗಳು ನೆರವಾಗೋದ್ರಲ್ಲಿ ಯಾವ ಡೌಟು ಇಲ್ಲ. ಹೌದು ಸೌಮ್ಯ, ನಮ್ಮ ವೀಕ್ಷಕರಿಗೆ ನಮ್ಮ ಎಲ್ಲ ಸಂಚಿಕೆಗಳು ರಸದೌತಾಣ ಅಂತ ನನಗನ್ಸುತ್ತೆ. ನನಗೂ ಅದೇ ಪ್ರೌಡ್ ಫೀಲಿಂಗ್. ಇವತ್ತಿನ ಸಂಚಿಕೆಯಲ್ಲಿ ನಾನು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಲ್ಲಿ ಇಕೋ ಸ್ಟೋರ್ಸ್ ಅವರ ಕಡೆಯಿಂದ ಗಿಫ್ಟ್ ವೋಚರ್ಗಳನ್ನು ಗೆಲ್ಲಬಹುದು. ನಿಮ್ಮ ಪ್ರಶ್ನೆಗಳು ಹೀಗಿವೆ. ಪ್ರಶ್ನೆ ಸಂಖ್ಯೆ 1, ಡ್ಯಾಶ್ಗೆ ಸಂಬಂಧಿಸಿದ ಉತ್ಪನ್ನಗಳಲ್ಲಿ ISI ಗುರುತನ್ನು ಉಲ್ಲೇಖಿಸಲಾಗಿದೆ. ಆಯ್ಕೆ 1 ಕೈಗಾರಿಕಾ ಉತ್ಪನ್ನ, ಆಯ್ಕೆ 2 ಸಂಸ್ಕರಿಸಿದ ಆಹಾರ, ಆಯ್ಕೆ 3 ನಾನ್ ಪೊಲ್ಯೂಟಿಂಗ್ ವಾಹನಗಳು, ಆಯ್ಕೆ 4 ಕೃಷಿ ಉತ್ಪನ್ನಗಳು. ಎರಡನೇ ಪ್ರಶ್ನೆ, ಪರಿಸರ ಗುರುತು ಪ್ರಮಾಣ ಪತ್ರವನ್ನು ಯಾರು ನೀಡುತ್ತಾರೆ? ಆಯ್ಕೆ 1 ಪರಿಸರ ಸಚಿವಾಲಯ, ಆಯ್ಕೆ 2 ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್, ಆಯ್ಕೆ 3 ಗ್ರಾಹಕ ವ್ಯವಹಾರಗಳ ಸಚಿವಾಲಯ, ಆಯ್ಕೆ 4 ವಾಣಿಜ್ಯ ಸಚಿವಾಲಯ. BT विश्लेषकरिंदा करियर टिप्स. हेलो दोस्तों, मैं आशा करता हूं कि आप सभी अच्छे हैं. आज मैं आपको कुछ टिप्स बताऊंगा जो आपको किसी भी क्षेत्र में सफलता दिला सकते हैं. सबसे महत्वपूर्ण है आत्म सुधार यानी सेल्फ इम्प्रूवमेंट. आपको आपके काम पर नहीं बल्कि अपने आप पर काम करना है. आप अपनी एनर्जी ऊर्जा का 20% अपने काम में लगाइए, लेकिन उसका 80% अपने आप को सुधारने में लगाइए, क्योंकि यही है जो आपको और आपके काम को दूसरों की तुलना में बेहतर बनाता है. आप कड़ी मेहनत करके अपना जीवन यापन तो कर सकते हैं, लेकिन अपने आप को सुधार के आप अपना भाग्य बना सकते हैं. अब्राहम लिंकन ने एक बार कहा था कि अगर मुझे पेड़ काटने के लिए 6 घंटे दिए जाए तो मैं उसमें से 4 घंटे तो केवल कुल्हाड़ी को तेज करने में लगाऊंगा. दूसरा है कम सोए. अधिकांश लोगों को स्वास्थ्य की दृष्टि से 6-7 घंटे से ज्यादा की आवश्यकता नहीं होती. जरा सोचिए, अगर आप रोज 1 घंटा कम सोएंगे तो आपको 1 महीने में 30 घंटे अतिरिक्त मिलेंगे, जिसे आप वहां खर्च कर सकते हैं जो आपके लिए महत्वपूर्ण है. परिश्रम करते रहें. निरंतर अभ्यास और परिश्रम करते रहने से मुश्किल लगने वाला कार्य भी आसानी से सिद्ध हो जाता है. अपने आप पर विश्वास रखें. आप जैसा सोचते हैं वैसा ही बनते हैं. आपको अपने विचारों को सुधारना होगा, क्योंकि आप जैसा सोचते हैं वैसा ही बोलते हैं. आप जैसा बोलते हैं वैसा ही करते हैं, और आप जैसा करते हैं वैसे ही आपकी आदत हो जाती है, और आपकी आदत से ही आपका चरित्र बनता है. पब्लिक स्पीकिंग. दर्शकों के सामने स्पष्ट रूप से, दृढ़ता से, आत्मविश्वास से बोलने की कला, दर्शक चाहे 1 हो या 1000, एक महत्वपूर्ण कौशल है. प्रभावी रूप से बोलने का अर्थ है कि आप अपने विचारों को अच्छी तरह पेश कर सकते हैं, जिसका अर्थ है कि जीवन में उन्नति के अधिक अवसर.
कभी भी हार नहीं माननी चाहिए। असफलता भी जिंदगी का एक हिस्सा ही है। असफलता हमारा आत्मविश्वास तोड़ने के लिए नहीं, बल्कि यह बताने के लिए आती है कि कुछ कमी रह गई थी जिसे हमें सुधारना है और उन गलतियों को दोबारा नहीं दोहराना है। मैदान में डटे रहना है जब तक सफलता न मिल जाए। इन्हीं कुछ बातों का आपको हमेशा ख्याल रखना है। ओके, ऑल द बेस्ट, खूब तरक्की करो और खुश रहो। Hello friends, how are you today? Head of a company and the worker on the shop floor have got exactly 24 hours a day, but they got very different deliveries. Head of company is delivering something top of the line and worker is delivering on the shop floor. What makes the difference? Why are we talking today on this subject, and how will this impact on your professional lives? It is important for you to understand what is important for you and how you are spending your time effectively. That's what we call improving your personal productivity. To be successful, we need two kind of traits. One, having capability, and second, being more productive, being more efficient. Let's talk of what is capability. Capability is your expertise in that area. How good are you in your subject matter? And that comes with your experience by looking out into the reference material in the market, looking what's happening in the market, what's the latest in the market, and how you can deploy in your area. So that gives you a depth of knowledge. Let's talk of productivity. Productivity is something how efficient you are doing your deliveries in a given amount of time. So we call it how broad your work span is. Capability gives you the depth of work plan. Productivity gives you how broad your work plan is. How many activities you can deliver in a day. And that's where a chairman who is responsible for dealing with complexities in the work has to deal with various jobs in a day. So how does he manage that? So very interesting. I was reading a book by Mr. Chandramouli. The title is Catalyst. He says that there are two techniques to be more productive. The first one is circle of influence and circle of concern, and the second one is know your rocks technique. Now let's understand each one of them one by one. The first one is circle of influence versus circle of concern. So I'm sharing a slide with you, some data. So there are two circles, inner circle and the outer circle. Inner circle represents the circle of influence, and the outer circle is circle of concern. What is the difference? Circle of influence is something where you can make influence on the activities you are doing. You are in charge. You have got a job to do. You can plan your activities. You can reach out to people for help. You can make people work. So you are, whatever decision you take will help in delivery and the quality of that work. Done. Now what is circle of concern? The outer circle. Circle of concern is something where you are concerned about something but you can't do anything. Imagine you are working in a company and your supervisor changes. His style of working is very different than your previous boss and may not be the way you work. So you are concerned, but can you do anything about it? No. Mr. Trump changes the H-1B visa norms for working in the US. It is a concern for Indian government, Indian technocrats. But can we do anything about it? No. So if you remain in the circle of concern, you are spending time, you are degenerating yourself, but it is not productive because you can't do anything. So it is better that you focus on the circle of influence. That's where you got the power. That's where you can make a change. So to be a successful corporate person, you need to focus on the circle of influence. Make your time investment intelligently and be in the circle of influence. Be conscious. Where are you spending your time? At the end of the day, make a chart, make a list of activities you do. Where are you spending your time? Be very focused. Now let's jump to the second productivity techniques. We call it
rocks first technique. Know your rocks. What are the rocks? Imagine you have got a day job, you got a list to do, list of activities to do. The most important things to do, which are on priority, imagine they are the big rocks. And the rest of the activities which are not as important and not high on the priority list, they are the pebbles or the sand. You have got 24 hours in a day. Imagine a jar which is a representation of time and energy you have in a day. Take two scenarios. In first scenario, you fill that jar with sand and pebbles first, which means you are spending your time and energy on less important things and maybe less priority things. After the jar is half full, you start to pour in the big rocks, which means then you start to address the important things which are high on priority, but you're taking late in the day. Let's see what happens. As you start to fill the rocks, you will find that you don't have enough space in the jar for a couple of big rocks, which means you still have got a lot of important things in life to address. They will come and bite you back if you don't address them in time. Number one. Number two scenario. Same jar, fill that jar with the big rocks first. Address your important things, address the high priority things first. You will still be left with the space in the jar. Fill that space with the sand and small pebbles. You will find that sand and small pebbles will find their way in the jar, which means you will be able to address those problems, those important things, while you address the most important things in your life. Life is your time in the day. So in both the scenarios, you saw that in first scenario, you had a lot of important things to address. In second scenario, you were able to address your important things, but still managing the small or less important, less priority things at the same time. So scenario 2 is the way to go, is the way to approach in your life. So I'll just recap two things. First, know your circle of influence, circle of concern, and where you're spending your time. And second, know your rocks. Know what are your important things in life. Address them first. And then you can address the less important things as per the time you have. So I'll wrap up here with the message: know your area of influence and know your rocks. All the rest. Thank you. ಈ ವಿಡಿಯೋ ಸರಣಿಗೆ ವಿದಾಯ ಹೇಳೋಣವಾ? ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಸದ್ಯದಲ್ಲೇ ನಮ್ಮ ವೀಕ್ಷಕರ ಮುಂದೆ ಬರೋಣ. ಹೌದು ಸೌಮ್ಯ, ಈ 30 ಸಂಚಿಕೆಗಳನ್ನು ವೀಕ್ಷಿಸಿ ಪ್ರೋತ್ಸಾಹ ನೀಡಿದ ವೀಕ್ಷಕರು ಮುಂದೆ ಕೂಡ ನಮ್ಮ ಜೊತೆ ನಿಲ್ತಾರೆ ಅನ್ನೋ ವಿಶ್ವಾಸ ನಮ್ಮದು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ವೀಕ್ಷಕರಿಗೆ ತಲುಪಿಸಬೇಕಾದ ಕಥೆಗಳು ಇನ್ನೂ ತುಂಬ ಇದೆ. ಅದನ್ನೆಲ್ಲ ಹೊತ್ತು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಧನ್ಯವಾದ. ಇಲ್ಲಿಯವರೆಗೂ ನಮ್ಮ ಸಂಚಿಕೆಗಳನ್ನು ನೋಡಿರೋದಕ್ಕೆ ನಮ್ಮ ವೀಕ್ಷಕರಿಗೆ ಧನ್ಯವಾದಗಳು.